ಕೆಲವೊಂದು ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಒಂದು ಲೆಕ್ಕದಲ್ಲಿ ಏನಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇದ್ದಕ್ಕಿದ್ದಂಗೆ ಗುಡ್ಡದ ಕಲ್ಲುಗಳು ಹೊತ್ಕೊಂಡು ಬೀಳ್ತಾ ಇವೆ. ನಾವು ತೋರಿಸ್ತಾ ಇದ್ದೀವಿ ಚಾರ್ಮಾಡಿ ಘಾಟ್ನಲ್ಲಿ ಯಾವ ರೀತಿ ಅವಾಂತರಗಳಾಗ್ತಾ ಇವೆ ಅಂತ. ಈ ರಸ್ತೆಯಲ್ಲಿ ಹೇಗೆ ವಾಹನವನ್ನು ಚಲಾಯಿಸೋದು ಅನ್ನುವಂಥದ್ದು ದೊಡ್ಡ ಚಿಂತೆ ಆಗಿದೆ. ನೋಡಿ, ಬಿದ್ದಂಥ ಕಲ್ಲುಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಚಾರ್ಮಾಡಿ ಘಾಟ್ನ ದೃಶ್ಯಾವಳಿಗಳು. ಜಲಪಾತಗಳ ಭೋರ್ಗರಿತ, ಸುತ್ತಮುತ್ತಲಿನ ಭಾಗಗಳಲ್ಲಿ ಕಲ್ಲು ಮಣ್ಣು ಎಲ್ಲವೂ ಕೂಡ ಸಡಿಲಗೊಂಡಿರೋದು. ಹೀಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ತಲೆ ಮೇಲೆ ಹೊತ್ಕೊಂಡ್ಬಿಡ್ಬೋದು ಅಂಥ ಸ್ಥಿತಿ. 3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಜೊತೆಗೆ ಈ ಸಣ್ಣ ಪುಟ್ಟ ಜಲಪಾತಗಳಿದಾವಲ್ಲ, ಅವೆಲ್ಲವೂ ಕೂಡ ಭೋರ್ಗರಿತಾ ಇವೆ. ಅಂಥದ್ರಲ್ಲಿ ಈ ಸುತ್ತಮುತ್ತಲಿನ ಭಾಗಗಳಿರ್ತಾವಲ್ಲ, ಅಲ್ಲಿ ಮಣ್ಣು ಸಡಿಲಾಗಿರುತ್ತೆ, ಕಲ್ಲು ಸಡಿಲಾಗಿರುತ್ತೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಬೀಳಬಹುದು. ಈಗಾಗಲೇ ಕೆಲವೊಂದು ವೆಹಿಕಲ್ಗಳ ಮೇಲೆ ಬಿದ್ದಿರುವಂತಹ ಪ್ರಕರಣಗಳು ಕೂಡ ಇವೆ. ಇನ್ನು ಕೆಲವರು ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ. ನೋಡಿ ಯಾವ ರೀತಿ ಕಲ್ಲು ಮಣ್ಣು ಕುಸಿದಿದೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಜಲಪಾತಗಳ ಭೋರ್ಗರಿತ ಯಾವ ರೀತಿ ಇದೆ ತೋರಿಸ್ತಾ ಇದ್ದೀವಿ.